ಹಲೋ ಫ್ರೆಂಡ್ಸ್, ಜಿಯೋ ರೀಚಾರ್ಜ್ ಯಾವ ಥರ ಮಾಡೋದು ಅಂತ ತೋರಿಸಿ. ಸೆಟಪ್ ಬಾಕ್ಸಲ್ಲಿ ಮತ್ತು ಐಡಿಯೋ ರೂಟ್ರಲ್ಲಿ ಗ್ರೀನ್ ಲೈಟ್ ಇರಬೇಕು. ಇದ್ದಾಗ ಮತ್ತೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಜಿಯೋ ಆ್ಯಪ್ ಮೈ ಜಿಯೋ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಇದನ್ನು ನಾವು ಅಪ್ಲೋಡ್ ಮಾಡ್ಕೋಬೋದು. ಮೈ ಜಿಯೋ ಆ್ಯಪ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ರಿಜಿಸ್ಟರ್ಡ್ ನಂಬರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಬರ್ತಿದೆ ನೋಡಿ. ಜಿಯೋ ಫಾಸ್ಟ್ ಪೇಡ್ ಅಂತಿದೆ ನೋಡಿ. ಜಿಯೋ ಫಾಸ್ಟ್ ಪೇಡ್ ಓಪನ್ ಮಾಡಿದ್ರೆ ಪ್ಲ್ಯಾನ್ ಡಿಆಕ್ಟಿವೇಟ್ ಇದೆ. ಡಿವೈಸ್ ಯಾವುದು ಅಂತ ನಾವು ನೋಡೋದಾದರೆ ಡಿವೈಸ್ ಇಲ್ಲಿ ಕ್ಲಿಕ್ ಮಾಡ್ಬೋದು. ಡೌನ್ ತೊಗೊಂಡು ನೋಡ್ಬೋದು. ನಾವು ಡಿವೈಸ್ ಯಾವುದು ನಮ್ದು ಅಲ್ವಾ ಅಂತ ನೋಡಿ ಚೆಕ್ ಮಾಡ್ಕೋಬೋದು. ಡಿವೈಸ್ 1463 ಲಾಸ್ಟ್ ನಂಬರ್. ರೂಟ್ ಇರೋದು 1463 ಇರಬೇಕು. ಕರೆಕ್ಟ್ ಇದೆ, 1463. ನಾವು ಮತ್ತೆ ಬ್ಯಾಕ್ ಬಂದು ಇಲ್ಲಿ ರೀಚಾರ್ಜ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಪ್ಲಾನ್ ಕ್ಲಿಕ್ ಮಾಡೋದು ಈ ಥರ ಓಪನ್ ಆಗುತ್ತೆ ನೋಡಿ. ಇನ್ನೊಂದು ಟೈಮ್ ತೋರಿಸ್ತೀವಿ. 50% ಡಿಸ್ಕೌಂಟ್ ಇದೆಯಲ್ಲ, ಕ್ಲೈಮ್ ನಾವು ಅಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ತೋರಿಸುತ್ತೆ 500 ಅಂತ. ಜಿಯೋ ಹೋಮ್ UPP ಫೋನ್ಪೇ ಸೆಲೆಕ್ಟ್ ಮಾಡ್ಬೋದು. UPP ಅಂದರೆ ಅನದರ್ ನಂಬರಿಂದ. ಒಂದು ನಿಮಿಷ, ಇಲ್ಲಿದೆಯಲ್ಲ UPP, ಇದನ್ನು ನಾವು ಅಲ್ಲಿ ಕಾಪಿ ಮಾಡ್ಬೋದು. ಇಲ್ಲಿರುವಂಥ UPI, ಇಲ್ಲಿರೋದು UPI ಸೇಮ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಬಂತು. ಪೇಮೆಂಟ್ ಲಿಂಕ್ ಹೇಳ್ತಿದೆ ನೋಡಿ. ಸಕ್ಸಸ್ ಆಯಿತು. ಅಪ್ಡೇಟ್ ಆಗ್ತಿದೆ. ಸ್ವಲ್ಪ ನಿಮ್ಮ ಬಿಲ್ ಯಾವಾಗ ಪೇ ಆಗಿದೆ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೂ ಬಿಲ್ಸ್ ಆಗಿರ್ಬೋದು, ಪೇಮೆಂಟ್ ಹಿಸ್ಟ್ರಿ ಹೊಡೆದ್ರೆ ಪೇಮೆಂಟ್ ಹಿಸ್ಟ್ರಿ ಬರುತ್ತೆ ನಿಮಗೆ. ಲಾಸ್ಟ್ ಟೈಮ್ 500 ಪೇ ಮಾಡಿದ್ರೆ ಇವತ್ತೊಂದು 500 ಪೇ ಮಾಡಿದ್ದೀರಾ. ನೆಕ್ಸ್ಟು ಯೂಸರ್ ನೇಮ್ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂತಿರಲ್ಲ. ಯೂಸರ್ ನೇಮ್ ಪಾಸ್ವರ್ಡ್ ಕೂಡ ಇಲ್ಲೇ ಇದೆ ನಿಮಗೆ ನೋಡಿ. ಇನ್ನೊಂದು ಟೈಮ್ ಬೇಕಂದ್ರೆ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬನ್ನಿ. ಜಿಯೋ ಫಸ್ಟ್ ಪೇಯ್ಡ್ ಅಂತ ಪೇಪರ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡಿ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲೂ ಚೇಂಜ್ ಆಗುತ್ತೆ. ಇಲ್ಲಿ ಎಡಿಟ್ ಮಾಡ್ಕೋಬೋದು, ನೀವು ಪಾಸ್ವರ್ಡ್ ಹಾಕ್ಕೋಬೋದು. ಮತ್ತು ಎಷ್ಟು ಡಿವೈಸ್ ಕನೆಕ್ಟ್ ಆಗಿದೆ ಅನ್ನೋದು ಬೇಕಂದರೆ ನಿಮಗೆ ಇಲ್ಲೇ ಇದೆ ಡಿವೈಸ್ ಕನೆಕ್ಟ್. ಎಷ್ಟು ಕನೆಕ್ಟ್ ಆಗಿದೆ ಇಲ್ಲೇ ತೋರಿಸುತ್ತೆ. ಇನ್ನೂ ಆಕ್ಟಿವ್ ಆಗಿಲ್ಲ ಪ್ಲಾನ್, ಅದಕ್ಕೆ ಏನು ಅಪ್ಡೇಟ್ ತೋರಿಸಿಲ್ಲ ನಿಮಗೆ. ನಿಮ್ಮದು ಸೆಟಪ್ ಬಾಕ್ಸ್ ಯಾವುದು, ರೂಟ್ ಯಾವ್ದು ಬೇಕಂತ ಚೆಕ್ ಮಾಡ್ಕೋಬೋದು. ಡಿವೈಸ್ ಇಲ್ಲಿದೆ, ಇದೇ ಡಿವೈಸ್ ಐಡಿಯೋ ಡಿವೈಸ್ ಮಾಡಲ್ ನಂಬರು ನೋಡಿ ಫ್ರೆಂಡ್ಸ್. ಅಪ್ಡೇಟ್ ಆಗಿದೆ, ಅಪ್ಡೇಟ್ ಆಯಿತು. ಇಷ್ಟೇ. ಜಿಯೋ ರೀಚಾರ್ಜ್ ಈಸಿ, ನೆನಪಿದೆಯಲ್ಲ ನೋಡಿ. ಇಲ್ಲಿ ಹೋಗ್ಬೋದು, ಜಿಯೋ ಹೋಮಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ಸಪೋಸು ಇಲ್ಲಿದೆ ಅಪ್ಡೇಟ್ಸ್ ಎಲ್ಲ. ಪ್ಲ್ಯಾನ್ಸು 1 ಇಯರ್ ಹಾಕಿದ್ರೆ 6 ಮಂತ್ ಇಲ್ಲೇ ರೀಚಾರ್ಜ್ ತೋರಿಸುತ್ತೆ. ಇದೆಲ್ಲ ರೀಚಾರ್ಜ್ ಆದಮೇಲೆ ನಿಮ್ಗೆ ಅಪ್ಡೇಟ್ಸ್ ಬರೋದು ನೋಡಿ. ಇಲ್ಲೇ ಇದೆ 6 ಮಂತ್ಗೆ ಏನಿದೆ ಅಂತ ಬೇಕಂದರೆ ಇಲ್ಲಿದೆ. 30 ಡೇಸ್ ಎಕ್ಸ್ಟ್ರಾ ಫ್ರೀ ಕೊಟ್ಟಿದ್ದಾರೆ ನಿಮಗೆ. 1 ಇಯರ್ ಹಾಕ್ಕೊಂಡ್ರೆ 6 ಮಂತ್ಗೆ ಇದೆ. ಇಷ್ಟೇ. ಜಿಯೋ ರೀಚಾರ್ಜ್ ಈಸಿ ನೋಡಿ. ಮತ್ತೆ ಹೇಳ್ತೀನಿ ನೋಡಿ. ಜಿಯೋ ಬಂದುಬಿಟ್ಟು ಕ್ಲೋಸ್ ಮಾಡಿ, ನಿಮ್ಮದೇ ರಿಜಿಸ್ಟರ್ಡ್ ಆಗಿರೋದ್ರಿಂದ
ಈಸಿ ಇರುತ್ತೆ. ಜಿಯೋ ಹೋಮ್ ಓಪನ್ ಮಾಡಿದ್ರೆ ನೋಡಿ, ಜಿಯೋ ಹೋಮ್ ಇಲ್ಲೂ ಹೋಗ್ಬೋದು. ಜಿಯೋ ಪೋಸ್ಟ್ ಪೇಯ್ಡ್ ಬಂದಿದೆ ನೋಡಿ, ಇಲ್ಲೂ ಹೋಗ್ಬೋದು. ಇಷ್ಟೇ ಜಿಯೋ ರೀಚಾರ್ಜ್ ಈಸಿ. ಬಿಲ್ಸು, ಅಡ್ವಾನ್ಸ್ ಪೇ ಏನು ಬೇಕಾದರೂ ಇಲ್ಲಿ ಮೋರ್ ಡೀಟೇಲ್ಸಲ್ಲಿ ಇರುತ್ತೆ. ನಿಮಗೆ ಬೇಕಂದರೆ ನೋಡ್ಕೋಬೋದು ಇಲ್ಲಿ ಅಡ್ವಾನ್ಸು, ವ್ಯೂಸು ಎಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು.